ಕಾನ್ಸೆಪ್ಟ್ ಅಂದ್ರೆ ಏನ್ ಸರ್ ಅಂತ ಕೇಳಿದಾಗ ನಾವು ಹೇಳ್ಬೇಕಾಗಿರೋದು ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ಗಳು. ಓಕೆ, ಸೊ ಇನ್ ಕೆಲವು ಲಕ್ಷ ಕೊಟ್ಟರೆ ಹಿಂಗೆ ನಿಮಗೆ ರಿಟರ್ನ್ ಇಶ್ಯೂಸ್ ಬರ್ತಾ ಇರ್ತದೆ. ಅದಾದ ನಂತರ ಟ್ರಿಪ್ಗಳು ಇರ್ತದೆ ನೋಡಿ. ಈಗ ರಾಯಲ್ ಎಲಿಡೇಸ್ ಅಂತ ಒಂದು ಕಂಪನಿ ಬಂತು. ಸೊ ಕೆಲವರೆಲ್ಲ ನೋಡಿರ್ಬೋದು, ಕೆಲವರೆಲ್ಲ ಮಾಡಿರಬಹುದು. ಸೊ ಅವೆಲ್ಲ ಸೆಕ್ಟೋರ್ ಕಾನ್ಸೆಪ್ಟ್ಗೆ ಸೇರುವಂಥದ್ದು. ಯಾಕೆಂದ್ರೆ ಅವೆಲ್ಲ ನಾವು ಕೊಡುವಂಥ ದುಡ್ಡಿಗೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಸೊ ಅದಾದ ನಂತರ ಒಂದು 3 ವರ್ಷ ಇತ್ತು ಕಂಪನಿ, ಆಮೇಲೆ ಹೋಯ್ತು ಕಂಪನಿ. ಕ್ಯೂನೆಟ್ ನೆಟ್ವರ್ಕ್, ಕ್ವೆಶ್ನೆಟ್ ನೆಟ್ವರ್ಕ್, ಕ್ವೆಶ್ನೆಟ್ ಇವತ್ತು ಇದೆ. ಸೊ ಅದು ಇದೆ, ಅದು ಪ್ರಾಡಕ್ಟ್ ಬೇಸ್ ಅಲ್ಲೇ ಇದೆ. ಪ್ರಾಡಕ್ಟ್ ಬೇಸ್ ಅಲ್ಲೇ ಇದೆ. ನಿಮಗೆ ಅದಕ್ಕೆ ನಾವು ಏನ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಹಾಗಾದ್ರೆ ಸೆಟ್ವರ್ಕ್ಗೂ ನೆಟ್ವರ್ಕ್ ಹೆಂಗೆ ಡಿಫ್ರೆನ್ಸ್ ನ ಕಂಡುಹಿಡಿಯೋದು ಅಂದ್ರೆ, ಮೊದಲು ಕಂಪನಿ ಪ್ರೊಫೈಲ್ ಅಂತ ಬಂದಾಗ ಕಂಪನಿ ಕೋಟಿ ಇದೆ ಅನ್ನೋದಲ್ಲ ಮುಖ್ಯ, ಕಂಪನಿಯ ವಿಷನ್ ಏನಿದೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ನಾವು ಯಾವುದೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಜನರಿಂದ ಜನರಿಗಾಗಿ, ಜನರ ಒಳಗಡೆನೆ ಮಾಡುವಂತ ಬಿಸ್ನೆಸ್, ಕರೆಕ್ಟಾ? ಸೊ ರೆಗ್ಯುಲರ್ ಆಗಿ ನಮ್ಮ ಕಾನ್ಸೆಪ್ಟ್ ಹೆಂಗಿರ್ಬೇಕಂದ್ರೆ, ಮನುಷ್ಯ ಎಲ್ಲಿಗಂಟ ಊಟ ನೀರು ಗಾಳಿ ಯೂಸ್ ಮಾಡ್ತಾರೋ ಅಲ್ಲಿಗಂಟ ಯಾವ ಕಾನ್ಸೆಪ್ಟ್ ರನ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಅ ರಿಯಲ್ ವಿಷನ್ ಇರುವಂತ ಕಂಪನಿ. ಯಾಕಂದ್ರೆ ಈಗ ನಾವು ಒಂದು ವ್ಯಕ್ತಿನ ಜಾಯಿನ್ ಮಾಡಿ ಅದರಿಂದ ಏನು ಮತ್ತೆ ನಮಗೆ ಬರ್ತಾರಂದ್ರೆ ಅದೇನು ಪ್ರಯೋಜನ ಬಂತು ಅಗೇನ್, ಕರೆಕ್ಟಾ? ಸೊ ಹಾಗಾದ್ರೆ ಕಂಪನಿಯ ಪ್ರೊಫೈಲ್ ಅಂತ ಬಂದಾಗ ಇವ್ರ ಉದ್ದೇಶ ಏನಿದೆ, ಇಡೀ ಪ್ರಪಂಚಕ್ಕೆ ಒಂದು ಆರೋಗ್ಯ ಕೊಡಬೇಕು, ಎರಡನೇದು ಬಂದು ಉದ್ಯೋಗನ ಸೃಷ್ಟಿ ಮಾಡಬೇಕು ಅನ್ನೋದು ಇವ್ರ ಮೇನ್ ಕಾನ್ಸೆಪ್ಟ್ ಇರೋದು. ಇದು ಒಳ್ಳೇದಾ ಕೆಟ್ಟದಾ? ಕರೆಕ್ಟ್, ಸ್ಟಾರ್ಟ್ ಮಾಡ್ಬೇಕು. ಎರಡನೇದು ಬಂದು ನಾವು ಮಾತಾಡ್ಬೇಕಾದ್ರೆ, ಹಾಗಾದ್ರೆ ಈ ಆರೋಗ್ಯಕ್ಕೆ ಕೊಡ್ತಾ ಇರುವಂತ ಸ್ವಲ್ಪ ಪ್ರಾಡಕ್ಟ್ಸ್ ಬಗ್ಗೆ ನಾವು ಮಾತಾಡೋಣ ಅಂತ ಇಟ್ಕೋಬೇಕು. ಪ್ರಾಡಕ್ಟ್ಸ್ ಬಗ್ಗೆ, ಈ ಪ್ರಾಡಕ್ಟ್ಸ್ ಯಾರಿಗೆ ಬೇಕು, ಯಾಕೆ ಬೇಕು, ಅದ್ರ ಬಗ್ಗೆ ನಮ್ಗೆ ಹಿಂಗ್ ಹೇಳಿದ್ರೆ ನಿಮ್ ಟೈಮು ಆ ಕಡೆ ಈ ಕಡೆ ಹೋಗಲ್ಲ, ಮತ್ತೆ ನಮ್ಮ ಎನರ್ಜಿನೂ ಆ ಕಡೆ ಈ ಕಡೆ ಹೋಗಲ್ಲ, ಮತ್ತೆ ಎದುರುಗಡೆ ಇರೋರು ಎನರ್ಜಿನೂ ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ಎಸ್ ಆರ್ ನೋ? ಸೊ ಇವತ್ತು ನಾವು ಹೇಗೆ ಪ್ರೆಸೆಂಟೇಶನ್ ಕೊಡೋದಂತ ನಾವು ಸ್ವಲ್ಪ ಮಾತಾಡ್ತಾ ಹೋಗೋಣ. ಅದ್ರ ಜೊತೆಗೆ ಪ್ರಾಫಿಟ್ ಶೇರಿಂಗ್. ಸರಿ ಸರ್, 2 ಆಪ್ಷನ್ ಇದೆ ಇಲ್ಲಿ. ಸೊ ನೀವು ಹೊಸದಾಗಿ ಬಂದಿರೋರು ಕೇಳಿಸ್ಕೊಳ್ಳಿ, 2 ಆಪ್ಷನ್ ಇದೆ. ಒಂದು ನಾನು ಕನ್ಸ್ಯೂಮರ್ ಆಗಿರ್ತೀನಿ ಅಂತ ಬರ್ಬೋದು ಒಳಗಡೆ, ಎರಡನೇದು ಬಿಸ್ನೆಸ್ ಓನರ್ ಆಗ್ತೀನಿ ಅಂತ. ಸೊ ಬಿಸ್ನೆಸ್ ಓನರ್ ಆಗ್ತೀನಿ ಅಂದ್ರೆ ಹೇಗೆ ನಮಗೆ ಪ್ರಾಫಿಟ್ ಕೊಡ್ತಾರೆ. ಸೊ ನಾವು ಬರ್ದ್ಬಿಡ್ಬೇಕು, ಇದೊಂದು ದೊಡ್ಡ ಸಬ್ಜೆಕ್ಟ್, ಇದೊಂದು 100 CR ಪ್ರಾಜೆಕ್ಟ್ ನಾವು ಮಾತಾಡ್ತಾ ಹೋಗ್ತಾ ಇದೀವಿ ಅನ್ನೋದು ಫಸ್ಟ್ ಮನವರಿಕೆ ಆಗ್ಬೇಕು. ನಾವು ಬರ್ದಿಡ್ಬಿಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. 3rd P ಅಂತ ನೀವು ಬರೆದ ತಕ್ಷಣ ಇದೊಂದು 100 CR ಪ್ರಾಜೆಕ್ಟ್. ಸೊ ಇದನ್ನ ಪ್ರೊಫೆಷನಲ್ ನಾವು ತಗೊಂಡ್ರೆ, ಅರ್ಥ ಆಗ್ತಾ ಇದೆ ಶಿವಣ್ಣ ಸರ್? ಮೇಡಮ್ ಅರ್ಥ ಆಗ್ತಾ ಇದೆ? ಓಕೆ, ಹಾಗಾದ್ರೆ ತಿಂಗಳಿಗೆ ಇಲ್ಲಿ ನಮಗೆ 4 ಸತಿ ಇನ್ಕಮ್ ಬರುತ್ತೆ ಅಂತ ನಾವು ಬರ್ಬಿಡ್ತೀವಿ. ಹೇಗೆ ಬರುತ್ತೆ ಅಂತ ಹೇಳಿದಾಗ, ಅದರಲ್ಲಿ ಒಂದು ಇನ್ಕಮ್ ಎವ್ರಿ ವೀಕ್ 1.5 lakhs ನಮಗೆ ಸಿಗುತ್ತೆ. ಹೌದಾ ಇಲ್ವಾ? ಕರೆಕ್ಟ್. ಸೊ ಈ 4ನೇ P ಬರೀತಿರ್ಬೇಕಾದ್ರೆ ಹೇಳ್ಬಿಡ್ಬೇಕು. ಹಾಗಾದ್ರೆ ನಾನು ಮೀಟಿಂಗ್ ಅಲ್ಲಿ